ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಆ್ಯಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೆಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿದ್ದೀರಾ ಅಲ್ವಾ? ಖುಷಿಯಾಗಿದ್ದೀರಾ ಅಂತಂದರೆ ನನಗಂತೂ ತುಂಬ ಸಂತೋಷ ಆಗುತ್ತೆ. ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಹ್ಯಾಲೋ ಆಲ್ಕೇನ್ ಹಾಗೂ ಹ್ಯಾಲೋ ಅರಿನಿನ ಪಾರ್ಟ್ 6 ಆಫ್ ದ ವಿಡಿಯೋನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಪಾರ್ಟ್ 6 ಆಫ್ ದ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ, ಇಟ್ ಈಸ್ ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಅರೀನ್ಸ್. ಮೆಥಡ್ ಆಫ್ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಅರೀನ್ಸ್ ತುಂಬ ಇಂಪಾರ್ಟೆಂಟ್. ಹ್ಯಾಲೋ ಅರೀನ್ನ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ. ಸೊ ಜಾಸ್ತಿ ತಡ ಮಾಡ್ದೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಹ್ಯಾಲೋ ಅರೀನನ್ನು ನಾವು ಎರಡು ರೀತಿಯಲ್ಲಿ ಪ್ರಿಪೇರ್ ಮಾಡ್ಬೋದು. ಒಂದು ಫ್ರಮ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಮತ್ತೊಂದು ಫ್ರಮ್ ಅಮೀನ್ಸ್ ಅಥವಾ ಅಮೈನ್ಸ್. ನಮ್ಮ ಹ್ಯಾಲೋ ಅರೀನನ್ನು ಎರಡು ರೀತಿ ಪ್ರಿಪೇರ್ ಮಾಡ್ಬೋದು. ಒಂದು ಹೈಡ್ರೋಕಾರ್ಬನ್ಸಿಂದ, ಮತ್ತೊಂದು ಅಮೈನ್ಸಿಂದ. ಹೈಡ್ರೋಕಾರ್ಬನ್ಸಿಂದ ಮಾಡುವಂಥ ಪ್ರಾಸೆಸ್ ನೇಮೇ ನಮ್ಮ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗೆ ಅಮೈನ್ಸಿಂದ ನಾವು ಈ ಪ್ರಾಸೆಸ್ನ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಹೈಡ್ರೋಕಾರ್ಬನ್ನಿಂದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಹಾಗೂ ಅಮೈನ್ಸಿಂದ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಓಕೆನಾ ಮಕ್ಕಳೇ? ಸೊ ಈಗ ಈ ಎರಡೂ ಪ್ರಾಸೆಸ್ನ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಮಕ್ಕಳೇ, ಈಗ ನಮಗೆ ಮೊದಲನೇ ರೀತಿಯ ಪ್ರಿಪ್ರೇಷನ್ ನೋಡುವಂಥ ಸಮಯ, ವಿಚ್ ಇಸ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಅರೀನ್ ಫ್ರಮ್ ಅ ಹೈಡ್ರೋಕಾರ್ಬನ್ ಬೈ ಅ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬೈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಇಲ್ಲಿ ನನ್ನ ಎಲೆಕ್ಟ್ರೋಫೈಲ್ ಇಸ್ ಆ್ಯಕ್ಟಿಂಗ್ ಆಸ್ ಅನ್ ಅಟ್ಯಾಕಿಂಗ್ ರಿಯೇಜೆಂಟ್. ಓಕೆನಾ? ಸೊ ಪ್ರಾಸೆಸ್ ತುಂಬ ಸಿಂಪಲ್ಲೇ ಬಟ್ ವೆರಿ ಇಂಪಾರ್ಟೆಂಟ್. ಈಗ ರಿಯಾಕ್ಷನ್ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂತ ನೋಡೋದಾದರೆ, when a toluene is made to react with a halide, when a toluene is made to react with an halide in the presence of what? Anhydrous aluminum chloride ಅಥವಾ anhydrous iron chloride, and this entire process is occurring at dark condition. ಅಲ್ಟಿಮೇಟ್ಲಿ ನಿಮಗೆ ಎರಡು ಪ್ರಾಡಕ್ಟ್ ಸಿಗುತ್ತೆ. ಒಂದು ಆರ್ಥೋಹ್ಯಾಲೋಟಾಲ್ವೀನ್, ಮತ್ತೊಂದು ಪ್ಯಾರಾಹ್ಯಾಲೋಟಾಲ್ವೀನ್. ಆರ್ಥೋಹ್ಯಾಲೋಟಾಲ್ವೀನ್ ಹಾಗೂ ಪ್ಯಾರಾಹ್ಯಾಲೋಟಾಲ್ವೀನ್. ಇನ್ನು ಕೇಳ್ಬೋದು, ಸರ್ ಇಲ್ಲಿ ಎಲೆಕ್ಟ್ರೋಫೈಲೇ ಇಲ್ವಲ್ಲ, ಎಲೆಕ್ಟ್ರೋಫೈಲ್ ಎಲ್ಲಿಂದ ತರ್ತೀರಾ ಅಂತ ಹೇಳಿ. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ವೆನ್ ಅ ಟಾಲಿನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಕ್ಲೋರಿನ್ ಮಾಲಿಕ್ಯೂಲ್, ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಥವಾ ಅನ್ಹೈಡ್ರಸ್ ಐರನ್ ಕ್ಲೋರೈಡ್ ಅಂಡ್ ಅಟ್ ಡಾರ್ಕ್ ಕಂಡೀಷನ್, ನನಗೆ ಎರಡು ಪ್ರಾಡಕ್ಟ್ ಸಿಕ್ತು, ವಿಚ್ ಇಸ್ ಆರ್ಥೋಕ್ಲೋರೋಟಾಲ್ವೀನ್ ಹಾಗೂ ಪ್ಯಾರಾಕ್ಲೋರೋಟಾಲ್ವೀನ್. ಆರ್ಥೋಕ್ಲೋರೋಟಾಲ್ವೀನ್ ಹಾಗೂ ಪ್ಯಾರಾಕ್ಲೋರೋಟಾಲ್ವೀನ್. ಈಗ ಎಲೆಕ್ಟ್ರೋಫೈಲ್ ಯಾವುದು? ಎಲೆಕ್ಟ್ರೋಫೈಲ್ ಈಸ್ ಮೈ ಹ್ಯಾಲೈಡ್. ಹ್ಯಾಲೈಡ್ ಇಸ್ ಆ್ಯಕ್ಟಿಂಗ್ ಆಸ್ ಮೈ ಎಲೆಕ್ಟ್ರೋಫೈಲ್. ಸರ್ ಕ್ಲೋರಿನ್ ಹೆಂಗೆ ಎಲೆಕ್ಟ್ರೋಫೈಲ್? ನೋಡಿ ಇಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಏನಪ್ಪ? ಇಟ್ ಈಸ್ ಮೈ ಲೂಯಿಸ್ ಆ್ಯಸಿಡ್. ಕರೆಕ್ಟ್ ಅಲ್ವಾ? ಲೂಯಿಸ್ ಆ್ಯಸಿಡ್ ಅಂದರೆ ಎಲೆಕ್ಟ್ರಾನ್ನ ಪಡ್ಕೊಳ್ಳೋಕ್ಕೆ, ತನ್ನ ಕಡೆ ಹೇಳ್ಕೊಳ್ಳೋಂಥ ಕೆಪಾಸಿಟಿ ಇರುವಂಥದ್ದು. When aluminum chloride is made to react with chlorine molecule, I get what? AlCl4 ಹಾಗೂ ನನ್ನ ಕ್ಲೋರೋನಿಯಂ ಅಯಾನ್ Cl+. Now this is acting as what? An electrophile. So electrophile ಯಾವ ಜಾಗಕ್ಕೆ ಅಟ್ಯಾಕ್ ಮಾಡಬೇಕು? ಎಲೆಕ್ಟ್ರಾನ್ ರಿಚ್ ಇರುವಂಥ ಜಾಗಕ್ಕೆ. ಸೊ ಯಾವಾಗಲೂ ಸಹ ಬೆನ್ಝೀನಲ್ಲಿ ಅಥವಾ ಒಂದು ಟಾಲಿನಲ್ಲಿ ಎಲೆಕ್ಟ್ರಾನ್ ರಿಚ್ ಜಾಗ ಯಾವುದು? ಆರ್ಥೋ ಹಾಗೂ ಪ್ಯಾರಾ ರೀಜನ್ಸ್. ಬಿಕಾಸ್ ವಾಟ್? ಮೀಥೈಲ್ ಗ್ರೂಪ್ಸ್, ಈ ಬಲ್ಕಿ ಗ್ರೂಪ್ಸ್ ಆರ್ ಸಚ್ ಗ್ರೂಪ್ಸ್, ದೇ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆ್ಯಂಡ್ ಆಲ್ಸೋ ದೇ ಆರ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. ಆರ್ಥೋ ಅಂತಂದರೆ ಇದು ಆರ್ಥೋ, ಇದು ಪ್ಯಾರಾ. ಈ ಆರ್ಥೋ ಹಾಗೂ ಪ್ಯಾರಾ ಪೊಸಿಷನ್ಸ್ಗಳಿಗೆ ಎಲೆಕ್ಟ್ರೋಫೈಲ್ನ ಅಟ್ಯಾಕ್ ಮಾಡಕ್ಕೆ ಬಿಡುವಂತಹ ರೀಜನ್ಸ್ಗಳು. ಓಕೆನಾ? ಸೊ ವೆನ್ ಅ ಕ್ಲೋರೋನಿಯಂ ಅಯಾನ್ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್, ದಿಸ್ ವಿಲ್ ಆಕ್ಟ್ ಅಪಾನ್ ಆರ್ಥೋ ಆಸ್ ವೆಲ್ ಆಸ್ ಪ್ಯಾರಾ ಪೊಸಿಷನ್. ಹಾಗೂ ಪ್ಯಾರಾ ಪೊಸಿಷನ್ಸ್, ಹೆನ್ಸ್ ಒಬ್ಟೇನಿಂಗ್ ಆರ್ಥೋಕ್ಲೋರೋಟಾಲ್ವೀನ್ ಹಾಗೂ ಪ್ಯಾರಾಕ್ಲೋರೋಟಾಲ್ವೀನ್. ಗೊತ್ತಾಗ್ತಿಲ್ವಾ? ಇದು ನನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿರುತ್ತೆ. ಈಗ ನೆಕ್ಸ್ಟ್ ರಿಯಾಕ್ಷನ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ದ ಪ್ರಿಪರೇಷನ್ ಆಫ್ ಹ್ಯಾಲೋ ಅರೀನ್ಸ್ ಫ್ರಮ್ ಅಮೈನ್ಸ್, ಪರ್ಟಿಕ್ಯುಲರ್ಲಿ ಬೈ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್.
ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನಿಂದ ನನ್ನ ಹ್ಯಾಲೋರಿನ್ಸ್ನ ಒಪ್ಟೈನ್ ಮಾಡ್ಕೋತಿದ್ದೀನಿ ಫ್ರಮ್ ಅಮೈನ್ ಆಸ್ ಮೈ ರಿಯಾಕ್ಟೆಂಟ್. ತುಂಬ ಸಿಂಪಲ್ ಪ್ರಾಸೆಸ್, ಅಗೇನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಯಾಕ್ಷನ್ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂತ ನೋಡೋದಾದರೆ, when an aniline is made to react with a mineral acid and sodium nitrate. When an aniline is made to react with a mineral acid and sodium nitrate under very low temperature, I get an intermediate which is benzene diazonium chloride. And when this benzene diazonium chloride is made to react with cuprous halide, I get aryl halide. See, ultimately ಮಕ್ಕಳೇ, ನನಗೆ ಅರೈಲ್ ಹ್ಯಾಲೈಡ್ ಬೇಕು ಫ್ರಮ್ ಆನಿಲೀನ್, ಅಥವಾ ಮತ್ತೊಂದು ರೀತಿಯಲ್ಲಿ ಅರೈಲ್ ಹ್ಯಾಲೈಡ್ ಬೇಕು ಫ್ರಮ್ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕೇಳ್ತಾರೆ. ಈಗ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಹೆಂಗೆ ಒಪ್ಟೈನ್ ಆಯಿತು ಅನ್ನೋದಕ್ಕೆ ನಾನು ಅನಿಲೀನ್ ಬರ್ದಿನಲ್ಲಿ. ಈ ಪ್ರಾಸೆಸ್ ಹೇಗಾಗುತ್ತೆ ಅಂತ ನೋಡೋಕ್ಕೂ ಮುನ್ನ ಈ NO2 ಕೆಲಸ ಏನು ಆ್ಯಂಡ್ HX ಅಥವಾ ಹೈಡ್ರೋಜನ್ ಹ್ಯಾಲೈಡ್ ಕೆಲಸ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ವಿತ್ ಅನ್ ಎಕ್ಸಾಂಪಲ್. ನೋಡಿ ಮಕ್ಕಳಲ್ಲಿ, when an aniline is made to react with what? A mineral acid like what? HCl and sodium nitrate, I get what? Nitrous acid. HNO2. And this HNO2 will react upon the lone pair of electron which is present in what? NH2 ಅಥವಾ aniline ಅಲ್ಲಿ present ಇರುವಂಥ amine. Nitrous acid will act upon this lone pair of electron, ultimately forming what? A diazo salt, diazonium chloride. Diazonium ಎರಡಿದೆ ನೋಡಿ ಇಲ್ಲಿ, N2Cl. ಇದು ನನ್ನ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಆ್ಯಂಡ್ ಈ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ಗೆ ನಾನು ಕ್ಯುಪ್ರಸ್ ಕ್ಲೋರೈಡ್ ಆ್ಯಕ್ಟ್ ಮಾಡಿದಾಗ ನನಗೆ ಒಪ್ಟೇನ್ ಆಗುವಂಥದ್ದೇ ನನಗೆ ನನ್ನ ಬೆನ್ಝೈಲ್ ಕ್ಲೋರೈಡ್ ಅಥವಾ ಕ್ಲೋರೋಬೆನ್ಝೀನ್. ತುಂಬ ಈಸಿ ಪ್ರಾಸೆಸ್. ನಿಮಗಿಲ್ಲಿ ಇದು ಆನಿಲಿನ್ NH2 ಹೇಗೆ ಹೋಯಿತು ಅಂತ ತಿಳ್ಕೊಬೇಕು. ಇಲ್ಲಿ NH2 ಹೋಗಿ N2Cl ನೋಡಿ ಇಲ್ಲಿ ಮಕ್ಕಳೇ, ಈ ರೀತಿ ಇರುತ್ತೆ ನಿಮ್ಮ ಅಜೋ. ಓಕೆನಾ? ಈಗ ನನ್ನ ನೈಟ್ರಸ್ ಆ್ಯಸಿಡ್ when it is formed with what? Mineral acid ಹಾಗೂ sodium nitrate ಫಾರ್ಮ್ ಆದಾಗ nitrous acid will act upon the aniline, the lone pair of electron which is present on the aniline ಅಥವಾ NH2 ಗ್ರೂಪ್ನಲ್ಲಿರುತ್ತಲ್ಲ, ಆ್ಯಕ್ಟ್ ಮಾಡಿದಾಗ ಏನಾಗುತ್ತೆ, ನಂಗೆ ಸಿಗುವಂಥದ್ದೇ ನನ್ನ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಈ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡನ್ನು ಕ್ಯುಪ್ರಸ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಅಲ್ಟಿಮೇಟ್ಲಿ ಒಬ್ಟೈನಿಂಗ್ ಕ್ಲೋರೋಬೆನ್ಝೀನ್ and nitrogen will get evaporated. ಇದು ನನ್ನ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಈಗ ಮತ್ತೊಂದು ನೀವು ಪ್ರಾಸೆಸ್ ಕೇಳ್ಬೋದು, ಸರ್ ಇಲ್ಲಿ ಕ್ಯುಪ್ರಸ್ ಕ್ಲೋರೈಡ್ ಬದಲು ಕಾಪರ್ ಪೌಡರ್ ಹಾಕಿದ್ರೆ ನಡೆಯುತ್ತಾ? ಎಸ್, ಕಾಪರ್ ಪೌಡರ್ ಹಾಕಿದಾಗ ಈ ಒಂದು ಪ್ರಾಸೆಸ್ನ ಏನಂತ ಕರಿತೀನಿ? ಗ್ಯಾಟರ್ಮನ್ಸ್ ರಿಯಾಕ್ಷನ್. ಈ ಒಂದು ಚಾಪ್ಟರ್ಲಿ ಇಲ್ಲ, ಬಟ್ ಈ ಒಂದು ಪ್ರಾಸೆಸ್ ನಿಮಗೆ ಮತ್ತೆ ನಿಮಗೆ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ಗೆ ಜಸ್ಟ್ ಕಾಪರ್ ಹಾಕ್ತೀರಾ ಅಂತಂದರೆ ನಿಮಗೆ ಆ ಒಂದು ಪ್ರಾಸೆಸ್ನ ಗ್ಯಾಟ್ರಮನ್ಸ್ ರಿಯಾಕ್ಷನ್ ಅಂತ ಕೇಳ್ತೀರಾ. ನೀವು ಪ್ರಶ್ನೆ ಮಾಡ್ಬೋದು, ಸರ್ ಜಸ್ಟ್ ನಾನು ಕ್ಲೋರೋಬೆನ್ಝಿನ್ ಅಷ್ಟೇ ಪ್ರಿಪೇರ್ ಮಾಡ್ಬೋದಾ, ಬ್ರೋಮೋಬೆನ್ಝಿನ್ ಪ್ರಿಪೇರ್ ಮಾಡ್ಬೋದಾ, ಅಯೋಡೋಬೆನ್ಝಿನ್ ಆಗಲ್ವಾ ಅಂತ ಹೇಳಿ? ಅಯೋಡೋಬೆನ್ಝಿನ್ ಆಗುತ್ತೆ. ಅಯೋಡೋಬೆನ್ಝಿನ್ ನಾವೇನು ಮಾಡ್ತೀವಿ, ಇಲ್ಲಿ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಏನು ಫಾರ್ಮ್ ಆಗಿರುತ್ತೆ, ಇದ್ರ ಜೊತೆಗೆ ನಾವು ಪೊಟ್ಯಾಷಿಯಂ ಅಯೋಡೈಡ್ನ ಹಾಕಿ ಜಸ್ಟ್ ಅದನ್ನು ಫ್ಯೂ ಮಿನಿಟ್ಸ್ ಶೇಕ್ ಮಾಡ್ತೀವಿ ಅಷ್ಟೇ. ವೆರಿ ರಿಯಾಕ್ಟಿವ್, ತುಂಬ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ. ಪೊಟ್ಯಾಷಿಯಂ ಅಯೋಡೈಡ್ನ ಆ್ಯಡ್ ಮಾಡಿ ಜಸ್ಟ್ ಶೇಕ್ ಮಾಡ್ತೀರ ಅಷ್ಟೇ. ಅಲ್ಟಿಮೇಟ್ಲಿ ಯು ವುಡ್ ಗೆಟ್ ವಾಟ್? ಅರೈಲ್ ಹ್ಯಾಲೈಡ್ ವಿಚ್ ಇಸ್ ಅಯೋಡೋಬೆನ್ಝೀನ್. ನೋಡಿ ಮಕ್ಕಳಲ್ಲಿ, when a primary aromatic amine is dissolved in cold aqueous mineral acid like HCl and it is treated with sodium nitrate to obtain a diazonium salt. A freshly prepared diazonium salt is again mixed with what? Cuprous chloride results in the formation of what? Diazonium group. It results in the replacement of diazonium group by chloride or bromide, ultimately obtaining what? Benzyl chloride ಅಥವಾ ಕ್ಲೋರೋಬೆನ್ಝೀನ್. ಇದು ನನ್ನ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್.
ವೆಲ್ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಇದ್ದಂತಹ ಎಲ್ಲ ರಿಯಾಕ್ಷನ್ಸ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ನಿಮ್ಗೆ ಏನು ನೋಡ್ತೀರಾ ಅಂತಂದರೆ, ಇಟ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕಿನ್ಸ್ ಹಾಗೂ ಹ್ಯಾಲೋ ಅರೀನ್ಸ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟ್? ಹ್ಯಾಲೋ ಆಲ್ಕಿನ್ಸ್ ಹಾಗೂ ಹ್ಯಾಲೋ ಅರೀನ್ಸ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಯರ್ KCT ಪರ್ಸ್ಪೆಕ್ಟಿವ್. ಓಕೆನಾ? ಸೊ ಇವತ್ತಿನ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.